ಎಲ್ಲರ ಮುಖದಲ್ಲಿ ಮೋದಿ ಕಾಣುತ್ತೇವೆ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಮಾಡಿಲ್ಲ. ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆಗೆ ಸಿಟಿ ರವಿ ಟಾಂಗ್ ಕೊಟ್ಟಿರುವಂತಹ ಪರಿ ಇದು ಪಾತ್ರನೂ ಇದೆ. ಹಾಗಾಗಿ ಅವರ ಭಾವನೆ ಏನಿದೆ ಅದನ್ನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಮತ್ತು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೂ ತಾನು ತರ್ತೀನಿ. ಅವ್ರ ಜೊತೆಯಲ್ಲಿ ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ, ಅದನ್ನು ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಅವ್ರನ್ನು ವಿಶ್ವಾಸಕ್ಕೆ ತಗೊಳ್ಳೋಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತೀವಿ. ಸದಾನಂದ ಗೌಡರು ಕೂಡ ಸದಾನಂದ ಗೌಡರು ಇದ್ದಾರೆ, ಅವ್ರ ಹತ್ರ ಕೇಳಿ. ನಾನೀಗ ನಮಗೇನು ಅಂತಂದರೆ, ನಾನು ಮುಂಚಿನದಲ್ಲೇ ಹೇಳಿದಂತೆ ಸಿದ್ಧಾಂತಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಆರಿಸ್ಕೊಂಡವರು. 88ರಲ್ಲಿ ನಮ್ಮ ಮನೆಯಲ್ಲೂ ನಾನು ಒಬ್ಬಂಟಿಯಾಗಿದ್ದೆ BJP ಆರಿಸ್ಕೊಂಡಾಗ. ಅದನ್ನು 10 ಬಾರಿ ನಾನು ಹೇಳಿದ್ದೀನಿ. ಹಾಗಾಗಿ ಅಂಥ ಎಲ್ಲ ಸಂದರ್ಭಗಳಲ್ಲೂ ನಾವು ಅವತ್ತು ನಮಗೆ ಅಧಿಕಾರ ಮರೀಚಿಕೆ ಆಗಿತ್ತು. ಅಂದರೆ ಒಂದು ಪಂಚಾಯತಿನೂ ಗೆಲ್ಲುವಷ್ಟು ಸಾಮರ್ಥ್ಯ ನಮ್ಗೆ ಇಲ್ಲದೇ ಇದ್ದ ಕಾಲದಲ್ಲಿ ನಾವು BJP ಅಂತ ಆರಿಸ್ಕೊಂಡ್ರೆ ಸಿದ್ಧಾಂತಕ್ಕಾಗಿ. ಇವತ್ತು ದೇಶದಲ್ಲಿ ಒಳ್ಳೆ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವ್ರ ನೇತೃತ್ವದಲ್ಲಿ ಮಾಡ್ತಾಯಿದೆ. ವಿಶ್ವದಲ್ಲೇ BJP ಗೌರವ ಸಿಗ್ತಾಯಿದೆ. ಅಂಥ ಸಂದರ್ಭದಲ್ಲಿ 2019ರಲ್ಲಿ ಕರ್ನಾಟಕದಿಂದ 25+1 26 ಸ್ಥಾನವನ್ನು ಗೆದ್ದಿದ್ವಿ. ಈಗ 28ಕ್ಕೆ 28 ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು, ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಹಾಗಾಗಿ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನೆಲ್ಲವನ್ನು ಕೂಡ ಬದಿಗಿಟ್ಟು ದೇಶದ ಹಿತದೃಷ್ಟಿಯಿಂದ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸ್ತೇವೆ. ನಾನು ವೈಯಕ್ತಿಕ ವಿಶ್ವಾಸದ ಮೇಲೆ ಬಂದಿದ್ದೀನಿ. ರಾಜ್ಯಾಧ್ಯಕ್ಷರ ಜೊತೆಗೆ ನಾನು ಮಾತಾಡಿ ಹೇಳಿಯೇ ಬಂದಿದ್ದೀನಿ. ನಾನು ಈಶ್ವರಪ್ಪನವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳೇ ಬಂದಿದ್ದೀನಿ. ನನಗೂ ಅವರಿಗೂ ಈಶ್ವರಪ್ಪನವರಿಗೂ ಸುದೀರ್ಘ ಕಾಲದ ಸಂಬಂಧ. ಅವ್ರ ಕೆಳಗಡೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ನನಗೆ ಯೋಗ 5 ಜನ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಅವಕಾಶ ನಂಗೆ ಸಿಕ್ಕಿತ್ತು. ಅವ್ರ ಕೆಳಗಡೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಆ ಎಲ್ಲ ಸಂಬಂಧಗಳ ಆಧಾರದಲ್ಲಿ ಆ ಸಂಬಂಧಗಳನ್ನು ಇಟ್ಕೊಂಡೇನೆ, ಪಕ್ಷದ ಹಿತವನ್ನು ಗಮನದಲ್ಲಿ ಇಟ್ಕೊಂಡೇನೆ ಬಂದಿದ್ದೇನೆ. ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಲೋಕಸಭೆ ಟಿಕೆಟ್ ತಮ್ಮ ಮಗನಿಗೆ ಸಿಗುತ್ತೆ ಅನ್ನೋದು ಈಶ್ವರಪ್ಪನವರು. ನಾನು ಆ ವಿಷಯಗಳನ್ನು ಈಗ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಒಮ್ಮೆ ಸಮಯ ಸರಿದು ಹೋದ ಮೇಲೆ ನಾವು ಮುಂದಿನ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮುಂದಿನ ಗುರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋದಕ್ಕೆ ನಮ್ಮದೇನಾದ್ರು ಅಳಿಲ್ ಸೇವೆ ಅವಶ್ಯಕತೆ ಇದ್ದರೆ ಅಳಿಲ್ ಸೇವೆ ಮಾಡೋದು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.